ಈಗ ಅವ್ರ ಕಣ್ಣಿಗೆ ಕಾಮನೆ ಆಗುತ್ತೆ. ನರೇಂದ್ರ ಮೋದಿಯವ್ರ ಬಗ್ಗೆ ಅವ್ರಿಗೇನು ಇಲ್ಲ ಅಂಕಿ ಸಂಖ್ಯೆಗಳನ್ನು ತೋರಿಸ್ತಾವೆ ನಮಗೆ. ಮೋದಿಯವರ ಸಾಧನೆ ಏನಾಯ್ತು ಅಂತೇಳಿ ಕೇವಲ ಭ್ರಷ್ಟಾಚಾರವನ್ನು ಸಾಧನೆ ಮಾಡಿದಂಥ ಸಿದ್ದರಾಮಯ್ಯನವ್ರಿಗೆ ಇದನ್ನು ಹೇಳೋದು ಬಿಟ್ಟು ಬೇರೆ ಏನು ಅವ್ರಿಗೇನು ಹೇಳೋಕ್ಕೆ ಇಲ್ಲ. ಹಾಗಾಗಿ ಸುಮ್ಮನೆ ಹೇಳ್ತಾರೆ, ಅಂಕಿ ಸಂಖ್ಯೆಗಳ ಉತ್ತರ ಕೊಡ್ತಾವೆ. ಮಹದಾಯಿ ಯೋಜನೆಯಲ್ಲಿ ಏನೇನು ಡೆವಲಪ್ಮೆಂಟ್ ಆಗಿದ್ದಾವೆ ಎಲ್ಲ ಡೆವಲಪ್ಮೆಂಟು ಭಾರತೀಯ ಜನತಾ ಪಕ್ಷದಿಂದನೇ ಆಗಿದೆ. ಈಗ ಐತಲ್ಲ ವನ್ಯಜೀವಿಗಳ ಮಹದಾಯಿ ಯೋಜನೆಯಲ್ಲಿ ಕುಡಿಯೋ ನೀರಿನ ಯೋಜನೆ ಬಿಟ್ಟು ಬೇರೆದು ಟ್ರಿಬ್ಯುನಲ್ಲಿಗೆ ಹೋಗ್ಬೋದು. ಆದರೆ ಈ ಸರ್ಕಾರ ಐತಲ್ಲ ಸೋನಿಯಾ ಗಾಂಧಿನ ಖುಷಿ ಮಾಡೋಕ್ಕೆ ಸೋನಿಯಾ ಗಾಂಧಿ ಬೆಳಗಾಮದಲ್ಲಿ ಹೋಗಿ ಒಂದು ಸ್ಟೇಟ್ಮೆಂಟ್ ಏನು ಕೊಟ್ಟು ಇದರಲ್ಲಿ ಗೋವಾದಲ್ಲಿ ಹೋಗಿ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅದ್ರ ಸಂಬಂಧ ಇವರು ಟ್ರಿಬ್ಯುನಲ್ಲಿಗೆ ಕೊಟ್ಟರು. ಏನು ನೋಡಿ, ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ ಪ್ರಕಾರ ಈ ವಿಷನ್ ಕರ್ನಾಟಕ ಇವತ್ತೇನು ದಿಲ್ಲಿಯ NGOದವರು ಒಂದು ಆರ್ಗನೈಸ್ ಮಾಡಿದ್ದಾರೆ. ಭಾಳ ಉತ್ತಮವಾದಂಥ ಪ್ರದರ್ಶನ ಆಗ್ತಾಯಿದೆ. ಹೆಚ್ಚಿನ ರೀತಿ ಸಾರ್ವಜನಿಕರಿಂದ ಪ್ರತಿಕ್ರಿಯೆ ಬರ್ತಾಯಿದೆ. ವಿಜ್ಞಾನ ಇರ್ಬೋದು, ಕೃಷಿ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಬೇರೆ ಬೇರೆ ರಂಗಗಳಲ್ಲಿ ಏನು ಸಾಧನೆ ಮಾಡಿದೆ ಮೋದಿಜಿಯವರ ನೇತೃತ್ವದಲ್ಲಿ ದೇಶ ಯಾವ ಪ್ರಗತಿಯಲ್ಲಿ ಹೋಗ್ತಾ ಇದೆ ಮತ್ತು ಹೊಸ ಆವಿಷ್ಕಾರ ಇರೋದವಲ್ಲ ಅದನ್ನು ತಿಳ್ಕೊಳ್ಳುವಂಥ ವ್ಯವಸ್ಥೆಯೂ ಇಲ್ಲಿ ಆಗ್ತಾಯಿದೆ. ನಮ್ಮ ಯುವ ಸಮುದಾಯಕ್ಕೆ, ವಿದ್ಯಾರ್ಥಿಗಳಿಗೆ ಭಾಳ ಒಳ್ಳೆಯ ರೀತಿಯಂಥ ಜ್ಞಾನ ಕೊಡುವಂಥ ಒಂದು ಎಕ್ಸಿಬಿಷನ್ನು ಇದು 3 ದಿವಸಗಳ ಕಾಲ ನಡೆಯುವಂಥದ್ದು. ಆ ಹಿನ್ನೆಲೆಯಲ್ಲಿ ಭಾಳ ಒಳ್ಳೆಯ ರೀತಿಯಿಂದ ಇವತ್ತು ವಿಶ್ಲೇಷಣೆ ನಡೀತಾ ಇದೆ. ಒಳ್ಳೆಯದು. ಈಗ ನೋಡ್ಬೇಕೀಗ ಎಲ್ಲ ಈಗ ಮತ್ತು ಫಸ್ಟ್ ಫ್ಲೋರ್ನಲ್ಲಿ ಇದೆ, ಇನ್ನೂ ಅಲ್ಲಿ ಹೋಗಿಲ್ಲ. ಇವತ್ತು ಸಾಕಷ್ಟು 20-30 ಮೇಲೆ ಸ್ಟಾಲ್ಗಳಿದ್ದಾವೆ. ನೋಡು, ಅದು ಪ್ರೊಸೆಸ್ ನಡೀತಾ ಇದೆ. ಇಡೀ ಬಿಟ್ಟಂಥ ವಿಚಾರ, ಯಾರಿಗೆ ಮಾಹಿತಿ ಸಿಗ್ತದೆ ಅವ್ರು ದಾಳಿ ಮಾಡ್ತಾರೆ. ಏನು ಅದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ. ಈಗ ಯಾವುದೇ ಒಂದು ರಾಜಕಾರಣ ಇಲ್ಲದೇ ಇವತ್ತು ಅವ್ರಿಗೇನು ಮಾಹಿತಿ ಇರುತ್ತೆ ಅದರ ಮೇಲೆ ಇವತ್ತು ಇಡೀ ದಾಳಿ ಆಗಲಿ, ಅರೆಸ್ಟ್ ಮಾಡೋದು ಎಲ್ಲ ನಡೀತದೆ. ಅದು ಯಾವಾಗಲೂ ಹಾಗೆ ಹೇಳ್ತಾ ಇರ್ತಾರೆ ಅವರು ಹೇಳ್ತಾರೆ.